ಎಲ್ರಿಗೂ ನಮಸ್ಕಾರ. ನಾನಿವತ್ತು ಸ್ವಲ್ಪನೇ ಮಿಕ್ಕಿರುತ್ತೆ ಅನ್ನ. ಅದನ್ನ ಏನ್ ಮಾಡೋದು ಅಂತ ಅನ್ಕೋತಾ ಇರ್ತೀವಿ. ಅಂದ್ರೆ ಚಿತ್ರಾನ್ನನೂ ಮಾಡಕ್ಕಾಗಲ್ಲ. ಸ್ವಲ್ಪನೇ ಮಿಕ್ಕಿರೋದ್ರಿಂದ ಚಿತ್ರಾನ್ನನೂ ಮಾಡಕ್ಕಾಗಲ್ಲ. ಅದರಿಂದ ಈ ತರ ದೋಸೆ ಸಾಫ್ಟ್ ಆಗಿ ಯಾವ ತರ ಮಾಡೋದು ಅಂತ ತೋರಿಸ್ತೇನೆ. ಇದು ಲಂಚ್ ಬಾಕ್ಸ್ಗೆನು ಚೆನ್ನಾಗಿರುತ್ತೆ. ಆಮೇಲೆ ಇದೊಂಥರ ನೀರ್ ದೋಸೆ ತರಾನೇ ಚೆನ್ನಾಗಿ ಟೇಸ್ಟ್ ಬರುತ್ತೆ. ತುಂಬಾ ಸಾಫ್ಟ್ ಆಗಿರುತ್ತೆ. ಅದ್ರ ಜೊತೆ ಒಂದ್ ಬದ್ನೆಕಾಯಿ ಪಲ್ಯನೂ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಬದ್ನೆಕಾಯಿ ಪಲ್ಯನೇ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಚಟ್ನಿ ಎಲ್ಲ ಏನು ಬೇಕಂತಿಲ್ಲ ಇದಕ್ಕೆ. ಆಮೇಲೆ ಅರ್ಧ ಗಂಟೆ ಅಕ್ಕಿ ನೆನ್ಸಿದ್ರೆ ಸಾಕು. ನೋಡಿ ಇಷ್ಟು ಅನ್ನ ಮಿಕ್ಕಿರೋದು ನಂದು ರಾತ್ರಿದು. ಅದಕ್ಕೆ ನಾನು 2 ಅಥವಾ 2.5 ಗ್ಲಾಸ್ ಅಥವಾ 3 ಗ್ಲಾಸ್ ಅಕ್ಕಿ ಹಾಕಿದ್ರು ನಡೆಯುತ್ತೆ. ಇದನ್ನ ಒಂದ್ ಅರ್ಧ ಗಂಟೆ ನೆನೆಸ್ತೀನಿ. ಬರೀ ಅರ್ಧ ಗಂಟೆ ನೆನ್ಸಿದ್ರೆ ಸಾಕು. ಬೆಳಗಿನ ಟೈಮ್ ತುಂಬಾ ಅರ್ಜೆಂಟ್ ಅಲ್ಲಿ ಇರ್ತೀವಿ ಎಲ್ರು, ಅವಾಗ ಇದು ಮಾಡಕ್ಕೆ ಈಸಿ ಆಗುತ್ತೆ. ಆಮೇಲೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈ ಅಕ್ಕಿನ ನೋಡಿ ತೊಳೆದ್ಬಿಟ್ಟು ಒಂದ್ ಅರ್ಧ ಗಂಟೆ ನೆನೆಸ್ತಾ ಇದ್ದೀನಿ. ಈ ಅರ್ಧ ಗಂಟೆಲಿ ನಾನು ಇದಕ್ಕೊಂದು ಪಲ್ಯ ಮಾಡ್ಕೊತಾ ಇದ್ದೀನಿ ನೋಡಿ. ಬದ್ನೆಕಾಯಿಗೆ ಸ್ವಲ್ಪ ನೀರ್ ಹಾಕೊಂಡೆ, ಅದ್ರಲ್ಲಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಆ ನೀರ್ಗೆ ಈ ಬದ್ನೆಕಾಯಿನೆಲ್ಲ ಕಟ್ ಮಾಡಿರೋದನ್ನ ಅದಕ್ಕೆ ಹಾಕ್ತಾ ಇದ್ದೀನಿ. ಉಪ್ಪು ನೀರಲ್ಲಿ ಹಾಕಿದ್ರೆ ಅದ್ರದ್ದು ಒಂದು ಒಗುರು ಅಂತ ಇರುತ್ತೆ ಬದ್ನೆಕಾಯ್ದು, ಅದೆಲ್ಲ ಹೋಗುತ್ತೆ ಅಂತ ಉಪ್ಪು ನೀರು ಅಥವಾ ಹುಣಸೆ ಹಣ್ಣಿನ ರಸನ ಅದಕ್ಕೆ ಹಾಕಿ ನೀರ್ ಹಾಕಿ ಇಟ್ಬಿಡ್ತೀವಿ. ನಾನ್ ಮಾಡ್ತಾ ಇರೋ ಈ ಬದ್ನೆಕಾಯಿಗೆ ನಾನು ನೀರ್ ಹಾಕಿ ಬೇಯಿಸಲ್ಲ ಬದ್ನೆಕಾಯಿನ. ಈ ಟೊಮೆಟೊ ಕಟ್ ಮಾಡ್ಕೊತಾ ಇದ್ದೀನಲ್ಲ, ಈ ಟೊಮೆಟೊ ರಸದಲ್ಲೇನೆ ಅದು ಬದ್ನೆಕಾಯಿ ಬೇಯುತ್ತೆ. ತುಂಬಾ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಒಂದ್ಸರಿ ಈ ತರ ಟ್ರೈ ಮಾಡಿ ನೋಡಿ ಬದ್ನೆಕಾಯಿ ಪಲ್ಯನ. ತುಂಬಾ ನಿಮ್ಗೆ ಬೇರೆ ತರಾನೇ ರುಚಿ ಅನ್ಸುತ್ತೆ. ನೀರ್ ಹಾಕಿ ಬೇಯಿಸ್ಬೇಕಂತ ಯಾವತ್ತು ನಿಮ್ಗೆ ಮತ್ತೆ ಅನ್ಸಲ್ಲ. ಮತ್ತೆ ನೀವು ಮೇಲಿನ ಮೇಲೆ ಇದೇ ತರ ಮಾಡ್ತಾ ಇರ್ತೀರಿ. ನಾನು ಇಲ್ಲಿ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿ ಎಲ್ಲ ಹಾಕೊಂಡು ಸ್ವಲ್ಪ ಮಸಾಲೆ ಹಾಕ್ತಾ ಇದ್ದೀನಿ. ಅರಿಶಿನ ಪುಡಿ, ರೆಡ್ ಚಿಲ್ಲಿ ಪೌಡ್ರು, ಧನಿಯಾ ಮತ್ತೆ ಸ್ವಲ್ಪ ಗರಂ ಮಸಾಲ ಹಾಕ್ಬಿಟ್ಟು ಟೊಮೆಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಅದಾದ್ಮೇಲೆ ನೋಡಿ ಬದ್ನೆಕಾಯಿನೂ ಹಾಕ್ತೀನಿ. ಟೊಮೆಟೊ ಹಾಕಿದ ತಕ್ಷಣನೇ ಬದ್ನೆಕಾಯಿ ಹಾಕ್ತೀನಿ. ನೋಡಿ ಬದ್ನೆಕಾಯಿನ ನಾನು ನೀರಲ್ಲಿ ಹಾಕಿದ್ನಲ್ಲ, ಆ ನೀರೆಲ್ಲ ಯಾವ ತರ ಕಪ್ಪಾಗಿದೆ ಅಂತ. ಅಂದ್ರೆ ಅದು ಒಗರೆಲ್ಲ ಆಚೆ ಹೋಗಿರುತ್ತೆ. ಬದ್ನೆಕಾಯಿ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಆ ತರ ಒಗರೆಲ್ಲ ಆಚೆ ಹೋದ್ರೆ. ನಾನೀಗ ಇದು ಟೊಮೆಟೊ ಎಲ್ಲ ಹಾಕಿ ಒಂದ್ 5 ನಿಮಿಷ ಇದನ್ನ ಲಿಡ್ ಕ್ಲೋಸ್ ಮಾಡಿ ಇಡ್ತೀನಿ. ನೋಡಿ ಇದು ಎಷ್ಟು ಸಾಫ್ಟ್ ಆಗಿದೆ. ಅದಕ್ಕೆ ನಾನು ಮೊದ್ಲೇ ಮಾಡಿ ಇಟ್ಕೊಂಡಿರೋ ಶೇಂಗಾ, ಎಳ್ಳು, ಒಣ ಕೊಬ್ಬರಿ ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ. ಆ ಪೌಡರ್ನ ಹಾಕ್ತೀನಿ. ಬದ್ನೆಕಾಯಿ ಪಲ್ಯಗೆ ಮಾತ್ರ ನಾವು ಅದನ್ನ ಮಿಕ್ಸ್ ಮಾಡೋದೇ ಇಲ್ಲ, ಅದನ್ನೇ ಹಾಕ್ತೀವಿ. ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೀನಿ ನೋಡಿ. ಈಗ ಇದು ಪಲ್ಯ ರೆಡಿ ಆಯ್ತು. ಇದು ಅರ್ಧ ಗಂಟೆ ಆಗಿದೆ. ಈ ಅಕ್ಕಿನ ನಾನೀಗ ಮಿಕ್ಸಿ ಮಾಡ್ತೀನಿ. ಮಿಕ್ಸಿಗೆ 1-2 ಸ್ಪೂನ್ ಇದನ್ನ ಅಕ್ಕಿ ಹಾಕೊಂಡು ಇದಕ್ಕೆ ಸ್ವಲ್ಪ ಅದು ಮಿಕ್ಕಿರೋ ಹಣ್ಣನ ಒಂದ್ ಅರ್ಧ ಹಾಕ್ತೀನಿ. ಇದ್ರಲ್ಲಿ ಒಂದ್ ಅರ್ಧ ಹಾಕ್ತೀನಿ. ಆಮೇಲೆ ಇದಕ್ಕೇನೆ ಸ್ವಲ್ಪ ಈಗ ಉಪ್ಪು ಹಾಕಿ ಇದು ಎಷ್ಟು ಸಾಧ್ಯನೋ ಅಷ್ಟು ಸ್ಮೂತ್ ಆಗಿ ಪೇಸ್ಟ್ ಮಾಡ್ಕೊಂಡ್ ಬರ್ಬೇಕು ಇದನ್ನ. ನೋಡಿ ತೋರಿಸ್ತೀನಿ. ತುಂಬಾ ಚೆನ್ನಾಗಾಗಿದೆ. ಬೇಗನೂ ಆಗುತ್ತೆ. ಒಂದ್ ಅರ್ಧ ಗಂಟೆ ನೆಂದ್ರೆ ಸಾಕು ಅಕ್ಕಿ. ನಿಮ್ಗೆ ಬ್ರೇಕ್ಫಾಸ್ಟ್ ಮಾಡಕ್ಕಂತೂ ತುಂಬಾ ಈಸಿ. ಆಮೇಲೆ ತುಂಬಾ ಟೇಸ್ಟಿ ಆಗಿರುತ್ತೆ. ಈ ಬದ್ನೆಕಾಯಿ ಜೊತೆಗಂತೂ ತುಂಬಾ ಟೇಸ್ಟ್ ಆಗಿರುತ್ತೆ. ನಾನು ಮಿಕ್ಕಿರೋದನ್ನು ಮಿಕ್ಸಿ ಮಾಡ್ಕೊಂಡ್ ಬರ್ತೀನಿ. ನೋಡಿ ಈಗ ಇದು ರೆಡಿ ಆಯ್ತು. ಸ್ವಲ್ಪ ಏನಾದ್ರೂ ಗಟ್ಟಿ ಅನ್ಸಿದ್ರೆ ಆ ಮಿಕ್ಸಿ ಜಾರ್ಗೆನೆ ಸ್ವಲ್ಪ ನೀರ್ ಹಾಕಿ ಆ ನೀರ್ನ ಇದಕ್ಕೆ ಹಾಕೊಂಡು ಸ್ವಲ್ಪ ತಿಳು ಮಾಡ್ಕೋಬೇಕು. ಇದು ತೀರಾ ದೋಸೆ ಹಿಟ್ಟು ತರ ಗಟ್ಟಿನೂ ಇರಬಾರ್ದು. ಸ್ವಲ್ಪ ತೆಳ್ಳಗಿದ್ರೆ ದೋಸೆ ಎಲ್ಲ ಚೆನ್ನಾಗಿ ತೆಳ್ಳಗೆ ಟೇಸ್ಟಿಯಾಗಿ ಬರುತ್ತೆ. ಆಮೇಲೆ ಬೇಗನೂ ಬೇಯುತ್ತೆ. ನಾನು ಇಲ್ಲಿ ಒಂದು ತವಾ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಟಿಶ್ಯೂ ಪೇಪರ್ ಇಂದ ಅದನ್ನೆಲ್ಲ ಕ್ಲೀನ್ ಮಾಡ್ತೀನಿ. ಸ್ವಲ್ಪ ಎಣ್ಣೆನ ಅದಕ್ಕೆಲ್ಲ ಸವರ್ತೀನಿ. ನೀವು ಟಿಶ್ಯೂ ಪೇಪರ್ ಬೇಡ ಅಂದ್ರೆ ಒಂದು ಬಟ್ಟೆಯಿಂದಾನು, ವೈಟ್ ಬಟ್ಟೆಯಿಂದ ಆ ತರ ಒರೆಸ್ಕೋಬಹುದು. ನಾನು ಇಲ್ಲಿ ಫಸ್ಟ್ ಒಂದು ಚಿಕ್ಕ ದೋಸೆ ಮಾಡಿ ಇದನ್ನ ಗ್ಯಾಸ್ಗೆನೆ ಇಡ್ತೀನಿ. ಫಸ್ಟ್ ನಾವೇನಾದ್ರೂ ಮಾಡಿದ್ರೆ ರೊಟ್ಟಿ, ಚಪಾತಿ, ದೋಸೆ ಎಲ್ಲ ಮಾಡಿದ್ರು ನಾವು ಫಸ್ಟ್ ಒಂದು ಗ್ಯಾಸ್ ಹತ್ರನೇ ಇಡ್ತೀವಿ. ಈಗ ನೋಡಿ ಒಂದು ದೊಡ್ಡ ದೋಸೆ ಹಾಕ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬರುತ್ತೆ. ನಾವು ಹೆಂಗ್ ತಿರುಗಿಸ್ತೀವೋ ಅದೇ ತರ ತಿರುಗಿ ಎಷ್ಟು ಚೆನ್ನಾಗಿ ಬರುತ್ತೆ. ಆಮೇಲೆ ಬೇಗ ಅಂದ್ರೆ ಬೇಗ ಬೇಯುತ್ತಿದ್ದು, ತುಂಬಾ ಹೊತ್ತು ಬೇಯಿಸಲ್ಲ. ಆಮೇಲೆ ನಾನು ಮೇಲ್ಗಡೆನೂ ಎಣ್ಣೆ ಹಾಕಲ್ಲ. ನಿಮ್ಗೆ ಬೇಕಂದ್ರೆ ಎಣ್ಣೆ, ತುಪ್ಪ, ಬೆಣ್ಣೆ ಏನಾದ್ರೂ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ಸಾಧ್ಯ ಆದಷ್ಟು ಹಂಗೆ ಅದು ಚೆನ್ನಾಗ್ ಅನ್ಸಿದ್ರೆ ನಾನು ಹಂಗೇನೆ ಬೇಯಿಸ್ತೀನಿ. ಯಾವಾಗಿದ್ರು ಅಷ್ಟೇ, ಬೇಕಂದಾಗ ಮಾತ್ರ ಹಾಕ್ತೀನಿ. ಇನ್ನೊಂದು ಮಾಡಿ ತೋರಿಸ್ತೀನಿ ನೋಡಿ. ಅದು ಲಿಡ್ ಕ್ಲೋಸ್ ಮಾಡಿಲ್ಲ. ಇದನ್ನ ಲಿಡ್ ಕ್ಲೋಸ್ ಮಾಡಿ ಬೇಯಿಸೋದು ಹೇಗೆ ಅಂತ ತೋರಿಸ್ತೀನಿ. ಎರಡು ಚೆನ್ನಾಗಿರುತ್ತೆ. ನಿಮ್ಗೆ ಯಾವ ತರ ಬೇಕೋ ಆ ತರ ಮಾಡ್ಕೋಬಹುದು. ಲಿಡ್ ಕ್ಲೋಸ್ ಆದ್ರೂ ಮಾಡಿ, ಇಲ್ಲ ಅಂದ್ರೆ ಲಿಡ್ ಕ್ಲೋಸ್ ಮಾಡದೇನು ಬೇಯಿಸ್ಕೋಬಹುದು ಅಂತ ತೋರಿಸ್ತಾ ಇದ್ದೀನಿ. ಎರಡು ಟೇಸ್ಟ್ ಒಂದೇ ಇರುತ್ತೆ. ಆಮೇಲೆ ಬೇಗ ಅಂದ್ರೆ ಬೇಗ ಆಗುತ್ತೆ ಇದು. ಆಮೇಲೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಅಥವಾ ಮನೇಲಿ ಯಾರಾದ್ರೂ ಮಧ್ಯಾಹ್ನಕ್ಕೆ ಲಂಚ್ ಎಲ್ಲ ಕಟ್ಬೇಕು ಅಂದ್ರೇನು ಇದು ತುಂಬಾ ಚೆನ್ನಾಗಿರುತ್ತೆ. ನೋಡಿ ಮಿಕ್ಕಿರೋ ಸ್ವಲ್ಪ ರೈಸ್ ಅಲ್ಲಿ ಈ ತರ ಲಂಚ್ ಬಾಕ್ಸ್ಗೆ ಆಗುತ್ತೆ. ಆಮೇಲೆ ಬ್ರೇಕ್ಫಾಸ್ಟ್ಗೆನೂ ಆಗುತ್ತೆ. ಆಮೇಲೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಮಿಕ್ಕಿರುತ್ತೆ, ಅದನ್ನ ಚಿತ್ರಾನ್ನನೂ ಮಾಡಕ್ ಆಗ್ತಿರಲ್ಲ, ಅವಾಗ ಈ ತರ ಮಾಡಿದ್ರೆ ತುಂಬಾ ಈಸಿ ಆಗುತ್ತೆ. ನಮ್ಗೆ ಕೆಲ್ಸನೂ ಸ್ವಲ್ಪ ಹಗ್ರ ಆಗುತ್ತೆ.
ಒಂದು ಬೌಲ್ ರೈಸಲ್ಲಿ ಮನೆಯವ್ರು ಎಲ್ರಿಗೂ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ಆಮೇಲೆ ಲಂಚ್ ಬಾಕ್ಸ್ ಕಟ್ಟಬೇಕಾದ್ರೆ ಈ ದೋಸೆನ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ಅಂದರೆ ಮಡಿಸ್ಬಾರ್ದು, ಮಡಿಸ್ದೇನೆ ಫುಲ್ಲು ರೌಂಡ್ಗೆನೆ ಸ್ವಲ್ಪ ಆರಿಸ್ಬೇಕು. ಆರಿದ್ಮೇಲೆ ಲಂಚ್ ಬಾಕ್ಸಿಗೆ ಹಾಕಬೇಕು, ಇಲ್ಲಾಂದರೆ ಒಂದ್ಕೊಂದು ಸ್ವಲ್ಪ ಅಂಟ್ಕೊಳ್ಳುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ಆಲ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.